ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಒಂದು ಭಾಷಣ ಮಾಡಿದ್ರು. ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯದ ಭಾಗವಾಗಿ ನರೇಂದ್ರ ಮೋದಿ ಸುದೀರ್ಘವಾಗಿ ಭಾಷಣ ಮಾಡಿದ್ರು. ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾಲೆಳೆದ್ರು, ಕುಟುಂಬ ರಾಜಕಾರಣಕ್ಕೊಂದು ವ್ಯಾಖ್ಯಾನವನ್ನು ಕೊಟ್ಟರು, ವಿಪಕ್ಷಗಳ ಶೋಚನೀಯ ಸ್ಥಿತಿಯ ಬಗ್ಗೆ ಲೇವಡಿ ಮಾಡಿದ್ರು, ನೆಹರು ಇಂದಿರಾ ಗಾಂಧಿಯನ್ನ ಪ್ರಸ್ತಾಪ ಮಾಡಿದ್ರು, ತನ್ನ ಆರ್ಥಿಕ ಸುಧಾರಣೆಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ರು. ತುಂಬಾ ಅಗ್ರೆಸಿವ್ ಆದಂತಹ ಭಾಷಣ ಇದಾಗಿತ್ತು. ಇದರ ನಡುವೆ ಮಿತ್ರರೇ, ನರೇಂದ್ರ ಮೋದಿ ಅವರು ಒಂದು ವಿಶೇಷವಾದಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟರು. ತಮ್ಮ ಗುರಿಯ ಬಗ್ಗೆ ಒಂದು ಸೂಚ್ಯವಾಗಿ ತಿಳಿಸುವಂತಹ ಪ್ರಯತ್ನ ಮಾಡಿದ್ರು. ಅದೇನು ಕೇಳಿದ್ರೆ, ನಾವು 125 ದಿನದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಅಂದರೆ 3ನೇ ಅವಧಿಗೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾನೇ ಪ್ರಧಾನಿ ಆಗ್ತೀನಿ ಅಂತ ಹೇಳಿದ್ರು. ಜೊತೆಗೆ ಅಬ್ ಕಿ ಬಾರ್ 400 ಕಿ ಪಾರ್, ಈ ಬಾರಿ ನಾವು 400ಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಬರ್ತೀವಿ, ಬಿಜೆಪಿ ಒಂದೇ ಸಿಂಗಲ್ ಆಗಿ 370 ಕ್ಷೇತ್ರದಲ್ಲಿ ಜಯಗಳಿಸುತ್ತೆ, ಹೀಗಂತ ಪ್ರಧಾನಿ ಘೋಷಿಸಿದ್ರು. ಮಿತ್ರರೇ, ನಿಮಗೆ ಅನಿಸ್ತಿರಬಹುದು ಇದರಲ್ಲಿ ಹೊಸತೇನಿದೆ, ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಬಿಜೆಪಿಯ ಯಾವ ಕಾರ್ಯಕರ್ತನನ್ನು ಕೇಳಿದ್ರು ಕೂಡ ಅಬ್ ಕಿ ಬಾರ್ 400 ಕಿ ಪಾರ್ ಅಂತಾರೆ. ಹೊಸದೇನಿದೆ? ಪ್ರಧಾನಿ ಏನು ಸೂಚ್ಯವಾಗಿ ಇದರಲ್ಲಿ ತಿಳಿಸಿದ್ರು? ಮಿತ್ರರೇ, ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಚಾರ. ಅದೇನು ಕೇಳಿದ್ರೆ, ನಾವು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ದೇಶ 1000 ವರ್ಷ ನೆನಪಿನಲ್ಲಿಟ್ಟುಕೊಳ್ಳಬಹುದಾದಂತಹ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ, ಅಂತಹ ಆಡಳಿತವನ್ನು ಕೊಡ್ತೀವಿ, ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ, ಹೀಗೆಲ್ಲ ಮಾತನಾಡಿದ್ರು. ಮಿತ್ರರೇ, ದೊಡ್ಡ ದೊಡ್ಡ ನಿರ್ಧಾರಗಳು ಅಂತಂದ್ರೆ ಏನು? ಅದಕ್ಕೂ ಈ 370 ಸೀಟ್ಗೂ ಏನು ಸಂಬಂಧ ಇದೆ? ಅಬ್ ಕಿ ಬಾರ್ 400 ಕಿ ಪಾರ್ಗೂ ಈ ದೊಡ್ಡ ನಿರ್ಧಾರಕ್ಕೂ ಏನು ಸಂಬಂಧ ಇದೆ? ಇದೇ ಇರೋದು ಇಂಟ್ರೆಸ್ಟಿಂಗ್ ವಿಚಾರ. ಈ ದೇಶದಲ್ಲಿ ಬಹಳ ಮುಖ್ಯವಾಗಿ ಸಾಂವಿಧಾನಿಕ ತಿದ್ದುಪಡಿಯನ್ನು ತರಬೇಕಾದ್ರೆ ಆ ಸರ್ಕಾರಕ್ಕೆ 2/3 ಮೆಜಾರಿಟಿ ಬೇಕಾಗುತ್ತೆ, 3/2 ಬಹುಮತ ಬೇಕಾಗುತ್ತೆ. ಆ ಬಹುಮತ ಇಲ್ಲದಿದ್ದರೆ ನೀವು ದೊಡ್ಡದಾದಂತಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ನಡೆಸಬಹುದು, ಆದರೆ ಮೂಲ ಸಂವಿಧಾನ ಏನಿದೆ ಅದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕಾನೂನನ್ನು ಸಂವಿಧಾನಾತ್ಮಕವಾಗಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳ ಕ್ಲಿಷ್ಟಕರವಾದಂತಹ ವಿಚಾರ ಇದು. ನರೇಂದ್ರ ಮೋದಿ ಅವರಿಗೆ 2014ರಲ್ಲೂ ಬಹುಮತ ಸಿಕ್ಕಿದೆ, 2019ರಲ್ಲೂ ಬಹುಮತ ಸಿಕ್ಕಿದೆ. ಬಿಜೆಪಿ ಸಿಂಗಲ್ ಆಗಿ ಬಹುಮತವನ್ನು ಗಳಿಸಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ. ಆದರೆ ಇದುವರೆಗೂ ಮಿತ್ರರೇ, ಬಿಜೆಪಿಗಾಗಲಿ NDAಗಾಗಲಿ 2/3 ಮೆಜಾರಿಟಿ ಸಿಕ್ಕಿಲ್ಲ, ವಿಶೇಷ ಬಹುಮತ ಸಿಕ್ಕಿಲ್ಲ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆ ವಿಶೇಷ ಬಹುಮತ ಅಂತಂದ್ರೆ ಏನು, ಅದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ, ಈ ಹಿಂದೆ ಯಾವ್ಯಾವ ಸರ್ಕಾರಕ್ಕೆ ವಿಶೇಷ ಬಹುಮತ ಸಿಕ್ಕಿದೆ, ಆ ಸಂದರ್ಭದಲ್ಲಿ ಏನಾಗಿತ್ತು, ನರೇಂದ್ರ ಮೋದಿ ಅವರು ಯಾಕೋಸ್ಕರವಾಗಿ ವಿಶೇಷ ಬಹುಮತವನ್ನು ಬಯಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರವೂ ಹೌದು, ನಿಮ್ಮ ಜ್ಞಾನವನ್ನು ಕೂಡ ಜಾಸ್ತಿ ಮಾಡುತ್ತೆ. ಭಾರತದ ರಾಜಕಾರಣದ ಒಂದು ಸಂಕ್ಷಿಪ್ತ ಚಿತ್ರಣ ಕೂಡ ನಿಮಗೆ ಸಿಗುತ್ತೆ. ನೀವು ಕೊನೆವರೆಗೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಿತ್ರರೇ, ಭಾರತದಲ್ಲಿ ಯಾವ ರೀತಿಯ ಬಹುಮತಗಳಿದ್ದಾವೆ, ಭಾರತ ಸಂವಿಧಾನ ಏನು ಹೇಳುತ್ತೆ ಅದನ್ನು ತಿಳಿಸ್ಕೊಟ್ಬಿಡ್ತೀನಿ. ಭಾರತ ಸಂವಿಧಾನದಲ್ಲಿ ಮುಖ್ಯವಾಗಿ 4 ರೀತಿಯ ಬಹುಮತಗಳನ್ನು ಉಲ್ಲೇಖಿಸಲಾಗಿದೆ. ಒಂದು ಸರಳ ಬಹುಮತ, ಸಂಪೂರ್ಣ ಬಹುಮತ, ಪರಿಣಾಮಕಾರಿ ಬಹುಮತ, ವಿಶೇಷ ಬಹುಮತ. ಈ 4 ಮೆನ್ಷನ್ ಮಾಡಲಾಗಿದೆ. ಮೊದಲನೆಯದು ಸರಳ ಬಹುಮತ. ಇದನ್ನ ವರ್ಕಿಂಗ್ ಮೆಜಾರಿಟಿ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಬಹುಮತ ಏನು ಕೇಳಿದ್ರೆ, ಸದನದಲ್ಲಿ ಹಾಜರಾಗಿರುವಂತಹ ಅಥವಾ ವೋಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಸಂಖ್ಯೆಯಲ್ಲಿ 50% ಇದ್ರೆ ಅದನ್ನು ಸರಳ ಬಹುಮತ ಅಥವಾ ವರ್ಕಿಂಗ್ ಮೆಜಾರಿಟಿ ಅಂತ ಕರೆಯಲಾಗುತ್ತೆ. ಹಾಗಂದ್ರೆ ಏನು? ಈಗ ಉದಾಹರಣೆಗೆ ಲೋಕಸಭೆಯಲ್ಲಿ 545 ಸದಸ್ಯರಿದ್ದಾರೆ. ಸಾಮಾನ್ಯವಾಗಿ ಮೆಜಾರಿಟಿ ಅಂತಂದ್ರೆ ಏನು? 273 ಜನ ಇರಬೇಕು. ಈ ಸರಳ ಬಹುಮತ ಏನು ಹೇಳುತ್ತೆ ಅಂತಂದ್ರೆ, ಒಟ್ಟು ಸಂಖ್ಯೆಯಲ್ಲಿ ನಮಗೆ 50% ಬೇಕಾಗಿಲ್ಲ, ಲೋಕಸಭೆಯಲ್ಲಿ ಎಷ್ಟು ಜನ ಹಾಜರಾಗಿರ್ತಾರೆ ಅದರಲ್ಲಿ 50% ಇರಬೇಕು, ಅಥವಾ ಆ ವೋಟಿಂಗ್ನಲ್ಲಿ ಭಾಗಿಯಾದಂಥವರಲ್ಲಿ 50% ಇರಬೇಕು. ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಿತ್ರರೇ, ಲೋಕಸಭೆಯಲ್ಲಿ ಆ ಕ್ಷಣದಲ್ಲಿ ಹಾಜರಿದ್ದಂತಹ ಮೆಂಬರ್ಸ್ನಲ್ಲಿ 50% ಇರಬೇಕು, ಅಥವಾ ವೋಟಿಂಗ್ನಲ್ಲಿ ಭಾಗಿಯಾದಂಥವರಲ್ಲಿ 50% ಇದ್ರೂ ಸಾಕು, ಅದನ್ನು ಸರಳ ಬಹುಮತ ಅಂತ ಹೇಳಲಾಗುತ್ತೆ. ಉದಾಹರಣೆ ಕೊಡ್ತೀನಿ. ಇವತ್ತು ಸೆಷನ್ ನಡೀತಾ ಇದೆ, ಲೋಕಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗಬೇಕು. ಇದಕ್ಕೆ ಸರಳ ಬಹುಮತ ಹೇಗೆ ಕನ್ಸಿಡರ್ ಮಾಡಲಾಗುತ್ತೆ ಅಂತಂದರೆ, ಇವತ್ತು ಲೋಕಸಭೆಯಲ್ಲಿ 545 ಜನ ಸದಸ್ಯರಿದ್ರೂ ಕೂಡ 300 ಜನ ಮಾತ್ರ ಭಾಗಿಯಾಗಿರ್ತಾರೆ. ಇದರಲ್ಲಿ ಸರಳ ಬಹುಮತ ಎಷ್ಟು? 151 ಜನ ಮತ ಹಾಕಿದ್ರೆ ಸಾಕು. ಅಥವಾ ಲೋಕಸಭೆಯಲ್ಲಿ 300 ಜನ ಭಾಗಿಯಾಗಿದ್ರೂ ಕೂಡ ಅದರಲ್ಲಿ 100 ಜನ ವೋಟಿಂಗ್ನಲ್ಲಿ ಭಾಗಿಯಾಗೋದಿಲ್ಲ. ಅವರು ಸುಮ್ಮನೆ ಇರ್ತಾರೆ, ವೋಟಿಂಗ್ ವೇಳೆ ಅವರು ಗೈರಾಗ್ಬಿಡ್ತಾರೆ, ಕೈ ಎತ್ತೋದು ಇಲ್ಲ, ಹ್ಞೂ ಅಂತ ಹೇಳೋದಿಲ್ಲ, ವೋಟ್ ಹಾಕೋದಿಲ್ಲ. ಕೇವಲ 200 ಜನ ಮಾತ್ರ ವೋಟ್ ಹಾಕ್ತಾರೆ. ಆಗ ಆ ಬಿಲ್ನ ಪರವಾಗಿ 101 ಜನ ಮತ ಹಾಕಿದ್ರೆ ಅದು ಪಾಸ್ ಆಗಿಬಿಡುತ್ತೆ. ಮಿತ್ರರೇ, ಇದು ಬಹಳ ಇಂಪಾರ್ಟೆಂಟ್ ವಿಚಾರವೂ ಕೂಡ ಹೌದು, ಬಹಳ ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಹೌದು. ಯಾಕೆಂದ್ರೆ ಈ ಸರಳ ಬಹುಮತವನ್ನ ಪ್ರತಿನಿತ್ಯ ಬಳಸಲಾಗ್ತಾ ಇರುತ್ತೆ. ಮಿತ್ರರೇ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಇದೆ. ಈಗ ನಾವೇನು ಹೇಳ್ತೀವಿ, 545 ಜನರಿರುವಂತಹ ಲೋಕಸಭೆಯಲ್ಲಿ 273 ಯಾರಿಗೆ ಬಹುಮತ ಇರುತ್ತೋ ಅವ್ರು ಮಾತ್ರ ಸರ್ಕಾರ ರಚಿಸಬಹುದು ಅಂತ. ಹಾಗಿಲ್ಲ ಮಿತ್ರರೇ, ಬೇಕಾದರೆ 200 ಜನ ಇದ್ರೂ ಕೂಡ ಸರ್ಕಾರವನ್ನು ರಚಿಸಬಹುದು. ಯಾವುದರ ಮೇಲೆ? ಸರಳ ಬಹುಮತದ ಮೇಲೆ.
ನೀವು ಮೈನಾರಿಟಿ ಗೌರ್ಮೆಂಟ್ ಬೇಕಾದರೂ ಮಾಡಬಹುದು. ಲೋಕಸಭೆಯಲ್ಲಿ ಹಾಜರಿರುವಂತಹ 50% ಜನ ವೋಟ್ ಹಾಕಿದ್ರೆ ಆ ಸರ್ಕಾರ ಬಚಾವಾಗುತ್ತೆ. ವಿಶ್ವಾಸ ಮತದ ವೇಳೆ ನೀವು ಇದನ್ನು ಕೇಳಿರ್ತೀರಿ. ಅಥವಾ ಲೋಕಸಭೆಯಲ್ಲಿ ಹಾಜರಿದ್ದು ವೋಟಿಂಗ್ನಲ್ಲಿ ಭಾಗಿಯಾದಂತಹ 50% ಮತ ಸಿಕ್ಕರೂ ಕೂಡ ಆ ಸರ್ಕಾರ ಬಚಾವಾಗುತ್ತೆ. ಇದನ್ನು ಎಲ್ಲೆಲ್ಲಿ ಬಳಸಲಾಗುತ್ತೆ ಕೇಳಿದ್ರೆ, ನಾನು ಆಗಲೇ ಹೇಳಿದೆ, ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ, ಅಂದರೆ ವಿಶ್ವಾಸ ಮತ ಯಾಚನೆ ವೇಳೆ ಇದನ್ನು ಬಳಸಲಾಗುತ್ತೆ. ಆರ್ಥಿಕ ತುರ್ತು ಪರಿಸ್ಥಿತಿ ಹೇರಬೇಕಾದ್ರೆ ಇದನ್ನು ಬಳಸಲಾಗುತ್ತೆ. ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬೇಕು ಅಂತಂದರೆ ಈ ಬಹುಮತವನ್ನು ಬಳಸಲಾಗುತ್ತೆ. ಲೋಕಸಭೆ ಸ್ಪೀಕರ್ ಅಥವಾ ಉಪ ಸ್ಪೀಕರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸರಳ ಬಹುಮತದಿಂದ ಆಯ್ಕೆ ಮಾಡಬಹುದು. ಇನ್ನೊಂದು ಬಹುಮತ ಸಂಪೂರ್ಣ ಬಹುಮತ. ಈ ಸಂಪೂರ್ಣ ಬಹುಮತ ಹೇಗೆ ಕೇಳಿದ್ರೆ, ಒಟ್ಟು ಸದಸ್ಯರಲ್ಲಿ 50% ಇದ್ರೆ ಅದನ್ನು ಸಂಪೂರ್ಣ ಬಹುಮತ ಅಂತ ಹೇಳಲಾಗುತ್ತೆ. ಲೋಕಸಭೆಯಲ್ಲಿ 500 ಜನ ಇದ್ರೆ ಅದರಲ್ಲಿ 251 ಇದ್ರೆ ಅದು ಸಂಪೂರ್ಣ ಬಹುಮತ. ಇನ್ನೊಂದು ಪರಿಣಾಮಕಾರಿ ಬಹುಮತ. ಈ ಪರಿಣಾಮಕಾರಿ ಬಹುಮತ ಏನು ಕೇಳಿದ್ರೆ, ಸದನದಲ್ಲಿರುವಂತಹ ಒಟ್ಟು ಸದಸ್ಯರಲ್ಲಿ 50%. ಈಗ ಲೋಕಸಭಾ ಸದಸ್ಯರ ಸ್ಟ್ರೆಂತ್ ಎಷ್ಟು? 545. ಈ 545ರಲ್ಲಿ ಪರಿಣಾಮಕಾರಿ ಬಹುಮತ ಇರಬೇಕು ಅಂತಂದರೆ 273 ಇರಬೇಕು. ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆಯಲ್ಲ, ಇದು ಪರಿಣಾಮಕಾರಿ ಬಹುಮತ ಹೊಂದಿದಂತಹ ಸರ್ಕಾರ. ಇದು ಒಟ್ಟು ಸ್ಟ್ರೆಂತ್ನಲ್ಲೇ 50%ಗಿಂತ ಜಾಸ್ತಿ ಇದೆ. ಅವರಿಗೆ 303 ಸಂಸದರ ಬಲ ಇದೆ. ಇದನ್ನು ಪರಿಣಾಮಕಾರಿ ಬಹುಮತ ಅಂತ ಕರೆಯಲಾಗುತ್ತೆ. ರಾಜ್ಯಸಭೆಯ ಒಟ್ಟು ಸ್ಟ್ರೆಂತ್ ಇರುವಂತಹದ್ದು 225. 123 ಸ್ಟ್ರೆಂತ್ ಇದ್ರೆ ಇದನ್ನು ಪರಿಣಾಮಕಾರಿ ಬಹುಮತ ಅಂತ ಕರೆಯಲಾಗುತ್ತೆ. ಸದ್ಯ ಕೇಂದ್ರ ಸರ್ಕಾರಕ್ಕೆ ಪರಿಣಾಮಕಾರಿಯಾದಂತಹ ಬಹುಮತ ಇದೆ. ಆದರೆ ಮಿತ್ರರೇ, ನಾನು ಈಗ ಹೇಳೋದಕ್ಕೆ ಹೊರಟಿರುವಂತಹದ್ದು ವಿಶೇಷ ಬಹುಮತ. ಬಹುಮತದಲ್ಲೇ ತೀರಾ ಪ್ರಾಶಸ್ತ್ಯ ಇರುವಂತಹ ಬಹುಮತ. ಈ ವಿಶೇಷ ಬಹುಮತದಲ್ಲಿ 4 ವಿಭಾಗಗಳಿದೆ. ಇದನ್ನು 4 ಆರ್ಟಿಕಲ್ಗಳ ಮೂಲಕವಾಗಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಮೊದಲನೆಯದು ಆರ್ಟಿಕಲ್ 249 ಪ್ರಕಾರ ವಿಶೇಷ ಬಹುಮತ. ಎರಡನೇದು ಆರ್ಟಿಕಲ್ 368 ಪ್ರಕಾರ ವಿಶೇಷ ಬಹುಮತ. ಮೂರನೇದಾಗಿ ಆರ್ಟಿಕಲ್ 368 ಪ್ರಕಾರ ರಾಜ್ಯದ 50% ಬಹುಮತ. ಅದೇನು ಅಂತ ನಾನು ಮುಂದೆ ವಿವರಿಸ್ತೀನಿ. ಹಾಗೆ ಆರ್ಟಿಕಲ್ 61 ಪ್ರಕಾರ ವಿಶೇಷ ಬಹುಮತ. ಒಂದೊಂದಾಗೆ ನೋಡ್ತಾ ಹೋಗೋಣ ಮಿತ್ರರೇ. ಆರ್ಟಿಕಲ್ 249 ಪ್ರಕಾರ ವಿಶೇಷ ಬಹುಮತ. ಈ ವಿಶೇಷ ಬಹುಮತ ಹೇಗೆ ಕೇಳಿದ್ರೆ, ಸದನದಲ್ಲಿ ಒಟ್ಟಾರೆಯಾಗಿ 3/2 ಸದಸ್ಯರು ಹಾಜರಿದ್ದು ವೋಟಿಂಗ್ ಮಾಡಬೇಕು. ಇದನ್ನು ಆರ್ಟಿಕಲ್ 249 ಪ್ರಕಾರ ವಿಶೇಷ ಬಹುಮತ ಅಂತ ಕರೆಯಲಾಗುತ್ತೆ. ಇನ್ನೊಂದು ಆರ್ಟಿಕಲ್ 368 ಪ್ರಕಾರ ವಿಶೇಷ ಬಹುಮತ. ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಶೇಷ ಬಹುಮತ. ಇದೇನು ಹೇಳುತ್ತೆ ಕೇಳಿದ್ರೆ, ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ತನ್ನ ಸದಸ್ಯತ್ವದ 50%ಗಿಂತ ಹೆಚ್ಚು ಮಂದಿ ಹಾಜರಾಗಿರಬೇಕು. ಅದರಲ್ಲಿ 3/2 ಬಹುಮತವನ್ನು ಸಾಬೀತುಪಡಿಸಬೇಕು. ಅಂದ್ರೆ ಲೋಕಸಭೆಯಲ್ಲಿ ಹಾಜರಾಗಿರುವಂತವರ ಸಂಖ್ಯೆ, ಈ ಸರಳ ಬಹುಮತ ವಿವರಿಸುವಂತಹ ಸಂದರ್ಭದಲ್ಲಿ ಹೇಳದ್ನಲ್ಲ, ನೀವು ಎಷ್ಟಾರು ಸದಸ್ಯರು ಹಾಜರಿರಬಹುದು, ಅದರಲ್ಲಿ 50% ಇದ್ರೆ ಸಾಕು ಅಂತ. ಅಂದ್ರೆ ಲೋಕಸಭೆಯಲ್ಲಿ ಕೋರಂ ಇದ್ರೆ ಸಾಕು, ಅದರಲ್ಲಿ 50% ಬಂದ್ರೆ ಅದು ಪಾಸ್ ಆಗುತ್ತೆ ಅಂತ. ಆದ್ರೆ ಇದು ಹಾಗಲ್ಲ. 368 ಪ್ರಕಾರ ಸದನದ ಒಟ್ಟು ಸದಸ್ಯ ಸಂಖ್ಯೆಯ 50%ಗಿಂತ ಜಾಸ್ತಿ ಸದಸ್ಯರು ಹಾಜರಿರಬೇಕು. ಅದರಲ್ಲಿ 2/3 ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕು. ಇದನ್ನ ಆರ್ಟಿಕಲ್ 368 ಪ್ರಕಾರ ವಿಶೇಷ ಬಹುಮತ ಅಂತ ಹೇಳಲಾಗುತ್ತೆ. ಭಾರತದ ಲೋಕಸಭೆಯ ಟೋಟಲ್ ಸ್ಟ್ರೆಂತ್ ಎಷ್ಟು? 545. ಇದರಲ್ಲಿ 50% ಅಂದ್ರೆ 273 ಜನ, ಅಷ್ಟು ಜನ ಹಾಜರಿರಬೇಕು. ಅದರಲ್ಲಿ 2/3 ಮೆಜಾರಿಟಿಯನ್ನು ಸಾಬೀತುಪಡಿಸಬೇಕು. ಮಿತ್ರರೇ, ಕೆಲವೊಂದು ವಿಚಾರದಲ್ಲಿ ಹೀಗೆ 2/3 ಮೆಜಾರಿಟಿಯನ್ನು ಸಾಬೀತುಪಡಿಸಿದ್ರೂ ಕೂಡ ರಾಜ್ಯಗಳ ಪಾತ್ರವೂ ಕೂಡ ಇರುತ್ತೆ. ಅದು ಹೇಗೆ ಕೇಳಿದ್ರೆ, ಕೇಂದ್ರ ಸರ್ಕಾರ ಯಾವುದೋ ಒಂದು ಸಾಂವಿಧಾನಿಕ ಬಿಲ್ ಅನ್ನ 2/3 ಮೆಜಾರಿಟಿಯಲ್ಲಿ ಪಾಸ್ ಮಾಡುತ್ತೆ. ಅಷ್ಟು ಮಾತ್ರ ಸಾಕಾಗೋದಿಲ್ಲ. ನಮ್ಮದು ಒಕ್ಕೂಟ ವ್ಯವಸ್ಥೆ. ಇಲ್ಲಿ ರಾಜ್ಯಗಳ ಪಾತ್ರವೂ ಕೂಡ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಆರ್ಟಿಕಲ್ 368 ಏನು ಹೇಳುತ್ತೆ ಕೇಳಿದ್ರೆ, ಹೀಗೆ ಕೇಂದ್ರ ಸರ್ಕಾರ ಪಾಸ್ ಮಾಡಿದಂತಹ ಬಿಲ್ಲನ್ನು ಈ ದೇಶದ ಅರ್ಧಕ್ಕೂ ಹೆಚ್ಚು ರಾಜ್ಯಗಳು ತನ್ನ ವಿಧಾನಸಭೆಯಲ್ಲಿ ಸರಳ ಬಹುಮತದೊಂದಿಗೆ ಪಾಸ್ ಮಾಡಬೇಕು. ಅಂದರೆ ಈ ದೇಶದಲ್ಲಿ 29 ರಾಜ್ಯಗಳಿದ್ದಾವೆ ಅಂತಂದರೆ ಅದರಲ್ಲಿ 15 ರಾಜ್ಯಗಳು ತನ್ನ ವಿಧಾನಸಭೆಯಲ್ಲಿ ಆ ಬಿಲ್ಲನ್ನು ಸರಳ ಬಹುಮತದೊಂದಿಗೆ ಪಾಸ್ ಮಾಡಬೇಕು. ಆಗ ಆ ತಿದ್ದುಪಡಿ ಊರ್ಜಿತ ಆಗುತ್ತೆ. ಇಲ್ಲದೇ ಇದ್ರೆ ಆ ಬಿಲ್ ಬಿದ್ದೋಗುತ್ತೆ. ಕೆಲವೊಂದು ವಿಶೇಷ ಸನ್ನಿವೇಶದಲ್ಲಿ ಮಾತ್ರ ಇಂತಹ ಅವಶ್ಯಕತೆ ಉಂಟಾಗುತ್ತೆ. ಇದು ಒಕ್ಕೂಟ ವ್ಯವಸ್ಥೆಗೆ ಏನಾದರೂ ಬದಲಾವಣೆ ತರುವಂತಹ ಸಂದರ್ಭದಲ್ಲಿ ಮಾತ್ರ ಇಂತಹ ಬಿಲ್ಗಳನ್ನು ಮಂಡಿಸಲಾಗುತ್ತೆ. ಉಳಿದಂತೆ ಯಾವತ್ತೂ ಕೂಡ ಹೀಗಾಗೋದಿಲ್ಲ. ಸಾಮಾನ್ಯವಾಗಿ 368 ಅಡಿಯಲ್ಲಿ 2/3 ಮೆಜಾರಿಟಿಯನ್ನು ಪಾಸ್ ಮಾಡೋದು ಯಾವಾಗ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ತೆಗೆದುಹಾಕುವಂತ ಸಂದರ್ಭದಲ್ಲಿ, ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನ ತೆಗೆದುಹಾಕುವಂತ ಸಂದರ್ಭದಲ್ಲಿ, ಅಥವಾ CAG ಅನ್ನ ತೆಗೆದುಹಾಕುವಂತಹ ಸಂದರ್ಭದಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರುವಂತಹ ಸಂದರ್ಭದಲ್ಲಿ, ಇಂದಿರಾ ಗಾಂಧಿ ಅವರು ಹೇರಿದ್ರಲ್ಲ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ, ಆ ಸಂದರ್ಭದಲ್ಲೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ. ಇಲ್ಲದೆ ಹೋದರೆ ನೀವು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಾಂವಿಧಾನಿಕವಾಗಿ ತಿದ್ದುಪಡಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ. ಅಂದ್ರೆ ಮೂಲ ಸಂವಿಧಾನದಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಂದ್ರೆ 2/3 ಮೆಜಾರಿಟಿ ಬೇಕಾಗುತ್ತೆ. ಈ ವಿಶೇಷ ಬಹುಮತದಲ್ಲೇ ಆರ್ಟಿಕಲ್ 61 ಏನು ಹೇಳುತ್ತೆ ಕೇಳಿದ್ರೆ, ಒಟ್ಟು ಸದಸ್ಯರ ಸಂಖ್ಯೆಯಲ್ಲೇ 2/3 ಇರಬೇಕು. ಅಂದ್ರೆ ಈಗ ಲೋಕಸಭೆಯ ಒಟ್ಟು ಸ್ಟ್ರೆಂತ್ ಎಷ್ಟು? 545. ಇದರಲ್ಲೇ ನೀವು 2/3 ಅನ್ನು ಸಾಬೀತುಪಡಿಸಬೇಕು. ಹಾಜರಿದ್ದಂತಹ ಅಥವಾ 50%ಗೆ ಜಾಸ್ತಿ ಹಾಜರಿದ್ದು ಅದರಲ್ಲಿ 2/3 ಅನ್ನು ಸಾಬೀತುಪಡಿಸೋದಲ್ಲ. ಒಟ್ಟಾರೆ 545 ಸದಸ್ಯರು ಏನಿದ್ದಾರೆ ಅದರ ಪೈಕಿಯಲ್ಲೇ 3/2 ಸದಸ್ಯರು ವೋಟ್ ಮಾಡಬೇಕು. ಇದನ್ನು ಆರ್ಟಿಕಲ್ 61 ಹೇಳುತ್ತೆ.
ಇದು ಯಾವಾಗ ಬಳಕೆ ಆಗುತ್ತೆ ಕೇಳಿದ್ರೆ ರಾಷ್ಟ್ರಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ. ಇದು ಈ ದೇಶದಲ್ಲಿ ಕೈಗೊಳ್ಳಬಹುದಾದಂತಹ ಅತಿ ದೊಡ್ಡ ನಿರ್ಧಾರ. ಇದಕ್ಕೆ ಇಂತಹ ಬಹುಮತದ ಅವಶ್ಯಕತೆ ಇರುತ್ತೆ. ಇವತ್ತು ರಾಷ್ಟ್ರಪತಿಯನ್ನೇ ನಾವು ಪದವಿಯಿಂದ ಕೆಳಗಿಳಿಸಬೇಕು ಅಂತಂದ್ರೆ ಒಟ್ಟು 364 ಲೋಕಸಭಾ ಸದಸ್ಯರು ಅದರ ಪರವಾಗಿ ವೋಟ್ ಮಾಡಬೇಕು. ಈ 2/3 ಮೆಜಾರಿಟಿಯನ್ನು ಆರ್ಟಿಕಲ್ 61 ಹೇಳುತ್ತೆ. ಇದಿಷ್ಟು ವಿಶೇಷ ಬಹುಮತದ ಬಗ್ಗೆ. ಸದ್ಯ ಕೇಂದ್ರ ಸರ್ಕಾರ ಇದನ್ನೇ ಬಯಸ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ ಎರಡೂ ಅವಧಿಯಲ್ಲೂ ಕೂಡ ಈ ವಿಶೇಷ ಬಹುಮತ ಸಿಕ್ಕಿಲ್ಲ. ಸಾಂವಿಧಾನಿಕವಾಗಿ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ತುಂಬಾ ರಿಸ್ಕ್ ಇದೆ. ಈಗ ಕೇಂದ್ರ ಸರ್ಕಾರ ಸಮಾನ ನಾಗರಿಕ ಸಂಹಿತೆಯನ್ನು ತರಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಇದನ್ನು ದೇಶಾದ್ಯಂತ ಜಾರಿ ಮಾಡಬೇಕು ಅಂತಂದ್ರೆ ಕೆಲವೊಂದಷ್ಟು ತಿದ್ದುಪಡಿಗಳ ಅಗತ್ಯತೆ ಇದೆ. ಹೀಗಾಗಿ ಇದಕ್ಕೆ 2/3 ಮೆಜಾರಿಟಿ ಬೇಕಾಗುತ್ತೆ ಅಂತ ಕೆಲವೊಂದಷ್ಟು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇನ್ನೂ ಅನೇಕ ಈ ರೀತಿಯ ಬದಲಾವಣೆಗಳನ್ನು ತರೋದಕ್ಕೆ ಯೋಚನೆ ಮಾಡಿದೆ. ಮೋದಿ ಸರ್ಕಾರಕ್ಕೆ ಆ ರೀತಿಯಾದಂತಹ ಗುರಿ ಇದೆ. ಇದಕ್ಕೇನು ಬೇಕು? 2/3 ಮೆಜಾರಿಟಿ ಬೇಕು. ಸದ್ಯ ಈ ದೇಶದಲ್ಲಿ 545 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಇದರಲ್ಲಿ 2/3 ಮೆಜಾರಿಟಿ ಅಂತಂದರೆ 364 ಕ್ಷೇತ್ರಗಳನ್ನು ಗೆಲ್ಲಬೇಕು. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ದು, ನಾವು 3ನೇ ಅವಧಿಗೆ 370 ಕ್ಷೇತ್ರವನ್ನು ಗೆಲ್ಲಬೇಕು. ಆ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. NDA 400 ರೀಚ್ ಆಗಬೇಕು. ಯಾಕೆ ಮಿತ್ರರೇ BJP ಒಂದೇ 370 ರೀಚ್ ಆಗಬೇಕು ಕೇಳಿದ್ರೆ, BJP ಒಂದಕ್ಕೆ ಅಷ್ಟೊಂದು ಬಲ ಇದ್ದಂತಹ ಸಂದರ್ಭದಲ್ಲಿ ನೀವು ಯಾವುದೇ ಕಾನೂನನ್ನು ಪಾಸ್ ಮಾಡಬಹುದು. ಇಲ್ಲದೆ ಹೋದರೆ ತನ್ನ ಮಿತ್ರ ಪಕ್ಷಗಳೇ ತಿರುಗಿ ಬೀಳಬಹುದು. ಈಗ ಯಾವುದೋ ಒಂದು ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಅದಕ್ಕೆ NDA ಅಂಗಪಕ್ಷಗಳೇ ವಿರೋಧವನ್ನು ಒಡ್ಡಬಹುದು. ಆಗ ಅದು ಕಾನೂನಾಗಿ ಪಾಸ್ ಆಗೋದಿಲ್ಲ. ಅದಕ್ಕೆ BJP ಏನು ಬಯಸ್ತಾ ಇದೆ? ನಮಗೆ ಸ್ವತಃ 2/3 ಮೆಜಾರಿಟಿ ಇದ್ದರೆ ನಾವೇನು ಬೇಕಾದರೂ ಮಾಡಬಹುದು. ಈ ದೇಶ 1000 ವರ್ಷ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ. ಹಾಗಂತ ನರೇಂದ್ರ ಮೋದಿ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹೀಗಾಗಿ BJP ಈ 2/3 ಮೆಜಾರಿಟಿಗೋಸ್ಕರ ವರ್ಕೌಟ್ ಮಾಡ್ತಾ ಇದೆ. ಅವರು ಸುಮ್ಮನೆ ಹೇಳ್ತಾ ಇಲ್ಲ ಅಬ್ ಕಿ ಬಾರ್ 400 ಕಿ ಪಾರ್ ಅಥವಾ BJP ಒಂದೇ 370 ಗೆಲ್ಲಬೇಕು ಅಂತ ಅವ್ರು ಏನು ಘೋಷಣೆ ಮಾಡ್ತಾ ಇದ್ದಾರೆ ಅದು ಸುಮ್ಮನೆ ಅಲ್ಲ. ಅವರೇನೊಂದು ವಿಷನ್ ಇಟ್ಕೊಂಡಿದ್ದಾರೆ. ಇದನ್ನು ನರೇಂದ್ರ ಮೋದಿ ಅವರು ತನ್ನ ಭಾಷಣದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹಾಗಾದರೆ ಮಿತ್ರರೇ, ಈ ದೇಶದಲ್ಲಿ ಈವರೆಗೆ ಯಾವ ಸರ್ಕಾರಕ್ಕೆ 2/3 ಮೆಜಾರಿಟಿ ಸಿಕ್ಕಿದೆ? ಇದುವರೆಗೆ ಯಾರಿಗಾದ್ರೂ ಸಿಕ್ಕಿದೆಯಾ? ಇದನ್ನು ನೋಡೋದಾದರೆ 1951-52ರಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲ ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಒಟ್ಟು 499 ಲೋಕಸಭಾ ಕ್ಷೇತ್ರಗಳಿತ್ತು. ಈ ಪೈಕಿ 489ಕ್ಕೆ ಎಲೆಕ್ಷನ್ ನಡೆದಿತ್ತು. ಇದರಲ್ಲಿ ಕಾಂಗ್ರೆಸ್ 364 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ನೆಹರು ಪ್ರಧಾನಿಯಾಗಿದ್ರು. ಅಂದರೆ ಮೊದಲ ಸರ್ಕಾರವೇ 2/3 ಮೆಜಾರಿಟಿಯ ಸರ್ಕಾರ. ಎರಡನೇದಾಗಿ 1957ರಲ್ಲಿ ಚುನಾವಣೆ ನಡೆಯುತ್ತೆ. ಆಗ ಒಟ್ಟು 505 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಇದರಲ್ಲಿ ನೆಹರು 371 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ರು. ಅಂದರೆ ನೆಹರು ಅವರ ಎರಡನೇ ಗವರ್ನಮೆಂಟ್ ಕೂಡ 2/3 ಮೆಜಾರಿಟಿಯ ಗವರ್ನಮೆಂಟ್. ಮೂರನೆಯದಾಗಿ 1962ರಲ್ಲಿ ಚುನಾವಣೆ ನಡೆಯುತ್ತೆ. ಇದನ್ನು ಕೂಡ ಕಾಂಗ್ರೆಸ್ ನೆಹರು ನೇತೃತ್ವದಲ್ಲಿ ಎದುರಿಸಿರುತ್ತೆ. ಆ ಸಂದರ್ಭದಲ್ಲಿ ಒಟ್ಟು 508 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರುತ್ತೆ. ಇದರಲ್ಲಿ ನೆಹರು 361 ಗೆದ್ದುಕೊಂಡಿದ್ರು. ಅಲ್ಲಿಗೆ ಮಿತ್ರರೇ, ನೆಹರು ಅವರ 3ನೇ ಅವಧಿಯೂ ಕೂಡ 2/3 ಮೆಜಾರಿಟಿಯ ಗವರ್ನಮೆಂಟ್. ಈ ದೇಶದಲ್ಲಿ ಇದು ಇತಿಹಾಸ. ಮತ್ತು ಯಾರಿಗೂ ಕೂಡ ಇಂತಹ ಅವಕಾಶ ಸಿಕ್ಕಿಲ್ಲ. ನೆಹರು 3 ಬಾರಿ ಗೆದ್ದಿದ್ರು. 3 ಬಾರಿಯೂ ಕೂಡ 2/3 ಮೆಜಾರಿಟಿಯೊಂದಿಗೆ ಸರ್ಕಾರವನ್ನು ರಚನೆ ಮಾಡಿದ್ರು. ಮಿತ್ರರೇ, ಅದಾದ ಬಳಿಕ 1967ರಲ್ಲಿ ಚುನಾವಣೆ ನಡೆಯುತ್ತೆ. ಇಂದಿರಾ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ 282 ಕ್ಷೇತ್ರ ಮಾತ್ರ ಸಿಕ್ಕಿತ್ತು. ಇದೊಂದು ಸರಳ ಬಹುಮತದ ಸರ್ಕಾರ. ಸಾಂವಿಧಾನಿಕ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಪರಿಣಾಮಕಾರಿ ಬಹುಮತದ ಸರ್ಕಾರ ಅದು. ಆನಂತರ 1971ರಲ್ಲಿ ಚುನಾವಣೆ ನಡೆಯುತ್ತೆ. ಆಗ ಇಂದಿರಾ ಗಾಂಧಿ ಅದರ ನೇತೃತ್ವವನ್ನು ವಹಿಸಿರ್ತಾರೆ. 1971ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 352 ಕ್ಷೇತ್ರಗಳು ಸಿಗುತ್ತೆ. ಮಿತ್ರರೇ, ಆ ಸಂದರ್ಭದಲ್ಲಿ ಒಟ್ಟು 521 ಲೋಕಸಭಾ ಕ್ಷೇತ್ರಗಳಿದ್ವು. ಇದರಲ್ಲಿ 352 ಅಂತಂದ್ರೆ ತುಂಬಾ ಕ್ಲಿಯರ್ ಆಗಿ 2/3 ಮೆಜಾರಿಟಿ ಸಿಗುತ್ತೆ. ಇಂದಿರಾ ಗಾಂಧಿ ಅವರ ಎರಡನೇ ಗವರ್ನಮೆಂಟ್ 2/3 ಮೆಜಾರಿಟಿಯ ಸರ್ಕಾರ. ಹೀಗಾಗಿ ಅವರು ಅವರ ಅವಧಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ನಾನು ಆಗಲೇ ಹೇಳಿದೆ, ತುರ್ತು ಪರಿಸ್ಥಿತಿ ಹೇರಬೇಕು ಅಂತಂದರೆ 2/3 ಮೆಜಾರಿಟಿ ಅವಶ್ಯಕತೆ ಇರುತ್ತೆ. ಆದರೆ 1977ರಲ್ಲಿ ಮತ್ತೆ ಚುನಾವಣೆ ಆಗುತ್ತೆ. ಈ ವೇಳೆ ಇಂದಿರಾ ಗಾಂಧಿ ಸೋತು ಹೋಗ್ಬಿಡ್ತಾರೆ. ಆಗ ಜನತಾ ಪಾರ್ಟಿಯ ಮೊರಾರ್ಜಿ ದೇಸಾಯಿ ಇರ್ತಾರೆ. ಅವರಿಗೆ 395 ಕ್ಷೇತ್ರದಲ್ಲಿ ಜಯ ಸಿಕ್ಕಿರುತ್ತೆ. ಆದರೆ ಅದು 2/3 ಮೆಜಾರಿಟಿಯ ಸರ್ಕಾರ ಅಲ್ಲ. ಆನಂತರ 1980ರಲ್ಲಿ ಚುನಾವಣೆ ನಡೆಯುತ್ತೆ. 1980ರಲ್ಲಿ 531 ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆ. ಈ ಚುನಾವಣೆಯಲ್ಲಿ 353 ಕ್ಷೇತ್ರಗಳನ್ನು ಇಂದಿರಾ ಗಾಂಧಿ ಗೆಲ್ತಾರೆ. ಆದರೆ ಇದು 2/3 ಮೆಜಾರಿಟಿಗೆ 6 ಕ್ಷೇತ್ರಗಳು ಕಡಿಮೆ ಆಗುತ್ತೆ. ಆದರೆ ಮಿತ್ರರೇ, 1984ರಲ್ಲಿ ರಾಜೀವ್ ಗಾಂಧಿ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ. ಇಂದಿರಾ ಗಾಂಧಿ ಹತ್ಯೆ ಅನುಕಂಪದ ಅಲೆ ಬೇರೆ ಇರುತ್ತೆ. ರಾಜೀವ್ ಗಾಂಧಿ ಚುನಾವಣೆ ಎದುರಿಸ್ತಾರೆ. 1984ರ ಈ ಜನರಲ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಅಂದರೆ 414 ಕ್ಷೇತ್ರಗಳಲ್ಲಿ ಜಯಗಳಿಸುತ್ತೆ. ಈ ದೇಶದಲ್ಲಿ ಇದು ಇತಿಹಾಸ. ಇದು 2/3 ಮೆಜಾರಿಟಿಗಿಂತಲೂ ಕೂಡ ಜಾಸ್ತಿ. ಅಂದರೆ ಒಂದು ಸಂಪೂರ್ಣ ಬಹುಮತದ ಸರ್ಕಾರ. ಆ ಸರ್ಕಾರ ಏನು ಬೇಕಾದರೂ ತೀರ್ಮಾನ ಕೈಗೊಳ್ಳಬಹುದು. ಸಾಂವಿಧಾನಿಕವಾಗಿ ಏನೇನು ಬೇಕಾದರೂ ಬದಲಾವಣೆಯನ್ನು ತರಬಹುದು. ಅಷ್ಟೊಂದು ಬಹುಮತದ ಸರ್ಕಾರವನ್ನು ರಾಜೀವ್ ಗಾಂಧಿ ರಚಿಸಿದ್ರು.
ಆ ಸಂದರ್ಭದಲ್ಲಿ ಆಂಧ್ರದಲ್ಲಿ NTR ನೇತೃತ್ವದ TDP ಏನಿತ್ತು 30 ಕ್ಷೇತ್ರವನ್ನ ಗೆದ್ದಿತ್ತು. ಉಳಿದಂತೆ ಬಂಗಾಳ ಮತ್ತು ನಾರ್ತ್ ಈಸ್ಟ್ ನಲ್ಲಿ CPIM 22 ಕ್ಷೇತ್ರವನ್ನ ಗೆದ್ದಿತ್ತು. ಅದನ್ನ ಬಿಟ್ರೆ ಇಡೀ ದೇಶ ಕಾಂಗ್ರೆಸ್ ಮಯ. ಬೇರೆ ಯಾವ ಪಕ್ಷಕ್ಕೂ ಅಸ್ತಿತ್ವವೇ ಇಲ್ಲ. 1-2 ಅಲ್ಲೆಲ್ಲೋ ಇಲ್ಲೆಲ್ಲೋ ಹುಡುಕಿದ್ರೆ ಸಿಗುವಂತಹ ಸ್ಥಿತಿ. ಇಡೀ ದೇಶ ಕಾಂಗ್ರೆಸ್ ಮಯ ಆಗಿತ್ತು. ಒಟ್ಟು 414 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಮಿತ್ರರೇ, ಆ ಚುನಾವಣೆ ಆದ ಬಳಿಕ ಯಾವುದೇ ಸರ್ಕಾರವೂ ಕೂಡ 2/3 ಮೆಜಾರಿಟಿಯೊಂದಿಗೆ ಸರ್ಕಾರ ರಚಿಸಿಲ್ಲ. 1984 ಬಳಿಕ ಬಹುಮತದ ಸರ್ಕಾರ ರಚಿಸಿದ್ದು ನರೇಂದ್ರ ಮೋದಿ. ಆದರೆ ಅದು 2/3 ಮೆಜಾರಿಟಿಯ ಸರ್ಕಾರ ಅಲ್ಲ. 1989ರಲ್ಲಿ ರಾಜೀವ್ ಗಾಂಧಿ ಸೋತೋಗ್ತಾರೆ. ಕಾಂಗ್ರೆಸ್ ಕೇವಲ 197 ಕ್ಷೇತ್ರವನ್ನು ಗೆಲ್ಲುತ್ತೆ. VP ಸಿಂಗ್ ಪ್ರಧಾನಿ ಆಗ್ತಾರೆ. ಅನೇಕ ಪಕ್ಷಗಳನ್ನು ಸೇರಿಸಿಕೊಂಡು ಒಂದು ಸರ್ಕಾರ ರಚನೆ ಮಾಡ್ತಾರೆ. ಆದರೆ ಇದು ಹೆಚ್ಚು ಸಮಯ ಉಳಿಯೋದಿಲ್ಲ. ಮತ್ತೆ 1991ರಲ್ಲಿ ಚುನಾವಣೆ ಆಗುತ್ತೆ. ಆಗ ಕಾಂಗ್ರೆಸ್ 244 ಕ್ಷೇತ್ರವನ್ನು ಗೆದ್ದಿರುತ್ತೆ. ಪೂರ್ಣ ಬಹುಮತ ಕೂಡ ಬಂದಿರೋದಿಲ್ಲ. ಅಲ್ಪ ಮತದ ಸರ್ಕಾರ ರಚನೆ ಆಗುತ್ತೆ. ಅದಾದ ಬಳಿಕ ಕೊಹಿಲೇಷನ್ ಗವರ್ನಮೆಂಟೇ ನಡೀತಾ ಇರುತ್ತೆ. ಯಾವುದೇ ಸರ್ಕಾರಕ್ಕೆ ಪೂರ್ಣ ಬಹುಮತ ಬಂದಿರೋದಿಲ್ಲ. ಆದರೆ 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿಗೆ ಬಹುಮತ ಸಿಗುತ್ತೆ. 282 ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ. ಆ ಸಂದರ್ಭದಲ್ಲಿ NDA ಅಲಯನ್ಸ್ಗೆ 336 ಕ್ಷೇತ್ರಗಳಿರುತ್ತೆ. NDA ಅಲಯನ್ಸ್ಗೆ ಕೂಡ 2/3 ಮೆಜಾರಿಟಿ ಬರೋದಿಲ್ಲ. ಆನಂತರ 2019ರಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಆಗ ಬಿಜೆಪಿಗೆ 303 ಕ್ಷೇತ್ರಗಳು ಬರುತ್ತೆ. NDA ಅಲಯನ್ಸ್ಗೆ 353 ಕ್ಷೇತ್ರಗಳು ಸಿಗುತ್ತೆ. ಆದರೂ ಸಹ 2/3 ಮೆಜಾರಿಟಿ ಸಿಗೋದಿಲ್ಲ. ಸದ್ಯ 2/3 ಮೆಜಾರಿಟಿ ಬೇಕು ಅಂತಂದ್ರೆ 364 ಕ್ಷೇತ್ರಗಳು ಬೇಕು. 2019ರಲ್ಲಿ NDAಗೆ 2/3 ಮೆಜಾರಿಟಿ ಗಳಿಸೋದಕ್ಕೆ 11 ಕ್ಷೇತ್ರಗಳು ಕಡಿಮೆ ಆಗಿತ್ತು. ಆ ನಂತರದಲ್ಲಿ ಮಿತ್ರರೇ ಶಿವಸೇನೆ ಹೊರಗೆ ಹೋಯ್ತು, JDU ಹೊರಗೆ ಹೋಯ್ತು, ಅದೆಲ್ಲ ಬೇರೆ ಪ್ರಶ್ನೆ. ಆದರೂ ಕೂಡ 2/3 ಮೆಜಾರಿಟಿ ಸಿಕ್ಕಿಲ್ಲ. ಈಗ ನರೇಂದ್ರ ಮೋದಿ ಏನು ಹೇಳ್ತಾ ಇದ್ದಾರೆ, ನಮಗೆ ಏಕಾಂಗಿಯಾಗಿ 2/3 ಮೆಜಾರಿಟಿ ಬೇಕು, ನಾವು 370 ಗಳಿಸಬೇಕು, ಹೀಗಂತ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಜೊತೆಗೆ ನಾವು ಆ ಒಂದು ಮೆಜಾರಿಟಿಯಲ್ಲಿ ಗೆದ್ದು ಬಂದು ಈ ದೇಶ 1000 ವರ್ಷ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಯೋಜನೆಯನ್ನು ಕೊಡ್ತೀವಿ, ಆ ರೀತಿಯ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆದರೆ ಆ ಗಟ್ಟಿ ನಿರ್ಧಾರಗಳು ಏನು, ದೇಶದಲ್ಲಿ ಏನೇನು ಬದಲಾವಣೆ ಮಾಡ್ತಾರೆ, ಇದು ಯಾವುದರ ಬಗ್ಗೆಯೂ ಕೂಡ ಬಿಜೆಪಿ ಸುಳಿವು ಬಿಟ್ಟುಕೊಟ್ಟಿಲ್ಲ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಸರ್ಕಾರಕ್ಕೆ 2/3 ಮೆಜಾರಿಟಿ ಸಿಗಬೇಕಾ ಬೇಡವಾ? ಇದರ ಅವಶ್ಯಕತೆ ಎಷ್ಟಿದೆ? ನರೇಂದ್ರ ಮೋದಿ ಅವರು 2/3 ಮೆಜಾರಿಟಿ ಗಳಿಸುವಂಥ ಸಾಧ್ಯತೆಗಳು ಎಷ್ಟಿದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.